ಏನು ಆ ಥರ ಏನು ಪ್ರಾಬ್ಲಮ್ ಇಲ್ಲ. ಒಂದು ಅಪಾರ್ಟ್ಮೆಂಟ್ಗೆ ಎಷ್ಟು ಬೇಕು ಡಾಕ್ಯುಮೆಂಟ್ಸ್ ಅಷ್ಟು ಐತಿ. ಎನ್ ಒ ಸಿ ಐತಿ, ಬಿಲ್ಡರ್ ಎನ್ ಒ ಸಿ ತೊಗೊಂಡಿದ್ದೈತಿ, ಏನು ತೊಂದರೆ ಇಲ್ಲ. ಮೂವ್ ಮಾಡ್ಬೋದು, ನಮ್ಮ ಲೀಗಲ್ ಅವರು ಮೂವ್ ಮಾಡ್ಬೋದು ಅಂತ ಹೇಳಿದ್ದಾರೆ, ಪ್ರಾಬ್ಲಮ್ ಇಲ್ಲ. ಆಮೇಲೆ ಅವ್ನು ಲಾಯರ್ ಕೇಳಿರೋ ಡಾಕ್ಯುಮೆಂಟ್ಸ್ ಏನಿದ್ದಾವೆ, ಹೊಸ ಅಪಾರ್ಟ್ಮೆಂಟ್ ಕಟ್ಸೋಕ್ಕೆ ಏನು ಕೇಳ್ತಾರಲ್ಲ ಡಾಕ್ಯುಮೆಂಟ್ಸ್, ಅದನ್ನು ಕೇಳ್ತಾ ಇದ್ದ ನಾವು. ಅದೆಲ್ಲ ಬೇಕಾಗಿಲ್ಲ. ಅಪಾರ್ಟ್ಮೆಂಟ್ ಯಾವುದೇ ಒಂದು ಅಪಾರ್ಟ್ಮೆಂಟು ನಮ್ಮ ಕಡೆ ಇಷ್ಟೇ ಇರ್ತದೆ ಡಾಕ್ಯುಮೆಂಟ್ಸು ಅಂತಂದ್ರೆ. ಆಮೇಲೆ ಇನ್ನೊಂದು, ನಮ್ಮ ಬ್ಯಾಂಕ್ನವ್ರು ಮೋಸ ಮಾಡೋಕ್ಕಾಗಲ್ಲ, ಏನು ತೊಂದರೆ ಇಲ್ಲ, ಅದಕ್ಕೇನು ವರಿ ಮಾಡೋಷ್ಟು ಇಲ್ಲ, ಮೂವ್ ಮಾಡ್ಬೋದು, ತೊಗೋಬೋದು ಅಂತ ಹೇಳಿ. ಸರಿ, ಬ್ಯಾಂಕಿಗೆ ಹೋದ್ರೆ ಲೆಟರ್ ಬರ್ಕೊಂಡು ಹೋಗಿದ್ದೆ, ಈ ಥರ ನಾನು ಹೇಳ್ಕೊಂಡು ಮಾಡಿ ನಿಮ್ಮ ಲಾಯರ್ ಯಾರಿಗೂ ಕಳಿಸಿಲ್ಲ ಅಂತ. ನಿಮ್ಮ ಲಾಯರ್ನ ಕರೆಸ್ರಿ, ನಿಮ್ಮ ಲಾಯರ್ನ ಕರೆಸ್ರಿ, ಯಾರಿದ್ರೆ ಕರೆಸು, ನಿಮ್ಮ ಲಾಯರ್ ಕರೆಸು, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡು. ಈಗ ಏನು ಮಾಡಿದ್ರು ಅದೇ ಗೈಡ್ಲೈನ್ಸ್ ಇದೆ, ನಿಮ್ಮ ದುಡ್ಡು ಹೋದ್ರೆ ವಾಪಸ್ ಬರೋ. ನೀವು ಕಂಪ್ಲೇಂಟ್ ಕೊಡು, ನಿಮ್ಮ ಲಾಯರ್ನ ಕರ್ಕೊಂಡು ಬಾ, ಇಲ್ಲಿ ಏನು ಬೇಕಾದ್ರೂ ಮಾಡ್ರಿ, ನಿಮ್ಮ ದುಡ್ಡು ನಿಮ್ಗೆ ಬರೋದು. ನಾವು ನೀವು ನೋಡಿದರೆ ಒಳ್ಳೆ ಮನುಷ್ಯ, ತುಂಬ ಗೌರ್ಮೆಂಟ್ ಜಾಬ್ ಹೋಲ್ಡ್ರು, ಡೀಸೆಂಟು, ತುಂಬ ಒಳ್ಳೆ ಮನುಷ್ಯ, ಭಯ ಬಿದ್ದಿದ್ದೀರ, ನೀವು ಗೊತ್ತದ ನಮ್ಗೆ. ಆ ಥರ ನಾವು ಫ್ರಾಡ್ ಮಾಡೋಕ್ಕೆ ಗೊತ್ತಿಲ್ಲ, ಯಾಕೆ ತಪ್ಪು ತಿಳ್ಕೊಂಡು ನೀವು ಕೈಯಲ್ಲಿ ಬಿಡ್ತಾ ಇದ್ದೀರಾ. ಹಂಗೆ ಏನಾರ ನಾವೇ ಲೋನ್ ಕೊಡ್ತೀವಿ, ಹಂಗೇನೋ ಪ್ರಾಬ್ಲಮ್ ಆದರೆ ನೀವು ಲೋನ್ ಕೊಟ್ಟು ಸ್ಟಾಪ್ ಮಾಡ್ತೀರ, ನಮ್ಮ ಬ್ಯಾಂಕಿಗೆ ಲಾಸ್. ಹಂಗೆಲ್ಲ ನಾವು ಮಾಡೋಕ್ಕಾಗಲ್ಲ. ಪಕ್ಕ ಐತೆ, ಯಾರೋ ನಿಮ್ಗೆ ಏನೋ ತಲೆ ಕಟ್ಸಿದ್ನ ಏನೋ ಗೊತ್ತಿಲ್ಲ. ನೀವು ಆರಾಮಾಗಿ ತೊಗೊಂಡು ಏನೂ ತೊಂದರೆ ಆಗಲ್ಲ, ತೊಗೊಂಡಾಗ ಆರಾಮಾಗಿ ಇರ್ರಿ, ನೀವು ಏನು ಪ್ರಾಬ್ಲಮ್ ಬರಲ್ಲ. ಏನೇ ಸಮಸ್ಯೆ ಬಂದರೂ ಕೂಡ ಬ್ಯಾಂಕ್ಗೆ ನಿಮ್ಗೆ ಯಾರೇ ಬಂದು ಏನೇ ಕೇಳಿದ್ರು, ನಮ್ಮಪ್ಪ ನಾವು ತೊಗೊಂಡಿದ್ದು ಬ್ಯಾಂಕ್ ಹೋಗಿ ಕೇಳೋದು ಏನು ಬರಲ್ಲ. ನಾನು ಫಸ್ಟ್ ಆಫ್ ಆಲ್ ಪ್ರಾಬ್ಲಮ್ ನೀವು ಯಾಕೆ ಹಂಗೆ ಭಯಬಿಡ್ತಾ ಇದೆಯಾ? ಎಷ್ಟು ಪ್ರಾಪರ್ಟಿ ಮಾಡ್ತೀನೋ ದಿನ. ನೀವು ತಗೊಂಡು ನಾವು ಯಾರೇ ಬಂದು ನಿಮ್ಗೆ ಕೇಳಿದ್ರು, ನಾವು ತೊಗೊಂಡಿದ್ದು ಬ್ಯಾಂಕಲ್ಲಿ. ಯಾರು ಅವ್ರೇನು ಲೀಗಲ್ ಸ್ಟಾರ್ಟ್ ಮಾಡ್ತಾರೆ, ನಾವು ಬ್ಯಾಂಕಲ್ಲಿ ತೊಗೊಂಡಿದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಬ್ಯಾಂಕ್ ಸೀಸ್ ಮಾಡಿದೆ ಅಮ್ಮ. ಲೂಸ್ ಮುಂಡೆ ಥರ ನೀನು ಕುತ್ಕೊಂಡು ಡಿಪಾಸಿಟ್ ಎಲ್ಲ ಲೂಸ್ ಮುಂಡೆ ಥರ ಮಾತಾಡಬೇಡ. 10 ಕಡೆ ಎಲ್ಲ 20 ಕಡೆ ವಿಚಾರಿಸ್ಕೊಂಡು ಬಂದಿದ್ದೀನಿ, ಏನೋ ಓಕೆನೋ ಮಾಡಿ ಬಂದಿದ್ದೀನಿ. ಲೂಸ್ ಥರ ಮಾತಾಡಕ್ಕೆ ಬರಬೇಡ. ಡಿಪಾಸಿಟ್ ಟೈಮಲ್ಲಿ ತಿಕ್ಕ ಮುಚ್ಕೊಂಡು ಇದ್ಬಿಡು. ಒಂದು ಕಡೆ 10 ಕಡೆ ವಿಚಾರಿಸಿ ತಗೋಬೋದು ಅಂತ ಹೇಳೋ, ತಗೋಬೋದು, ಏನು ತೊಂದರೆ ಇಲ್ಲ. ನವೀನೇ ಅವ್ರ ಬ್ಯಾಂಕಲ್ಲಿ ವಿಚಾರಿಸಿ, ಯೂನಿಯನ್ ಬ್ಯಾಂಕಲ್ಲಿ ಲೀಗಲ್ ಇರ್ತದಲ್ಲ, ಅದು ಗೌರ್ಮೆಂಟ್ ಬ್ಯಾಂಕ್, ಲೀಗಲ್ ಬ್ಯಾಂಕ್ ಇರ್ತದ, ಅವ್ರದ್ದು ಯೂನಿಯನ್ ಒಳಗೆ ಲೀಗಲ್ ಇರ್ತದಲ್ಲ, ಅವ್ರ ಬ್ಯಾಂಕಲ್ಲಿ ಆ ಲೀಗಲ್ ಕಳಿಸಿದಂತ ತಗೋಬೋದು, ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು ಅವರು ಲೀಗಲ್ ಡಿಪಾರ್ಟ್ಮೆಂಟ್. ಮತ್ತೊಂದು ಫೋನ್ ಮಾಡಿ ಕೇಳಿದ್ವಿ, ಈ ಥರ ಖಾತಾ ನಾವು ಮಾಡ್ಕೊಡ್ತೀವಿ ಸರ್, ಅದೇನೇನಿಲ್ಲ, ಸೇಲ್ ಸರ್ಟಿಫಿಕೇಟ್ ಮೇಲೆ ಮಾಡ್ಕೊಡ್ತೀವಿ, ಸೇಲ್ ಸರ್ಟಿಫಿಕೇಟ್ ಮೇಲೆ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀವಿ, ಖಾತೆನೇ ಮಾಡ್ಕೊಡ್ತೀವಿ ನಾವು, ತೊಗೊಂಬನ್ನಿ ಅಂತ ಹೇಳಿ. ಯಾರು BBMP ಅಯ್ಯಪ್ಪ 5 to 10% ದುಡ್ಡು ಕೊಡ್ತೀನಿ, ನನಗೆ ಕೊಟ್ಬಿಡಿ, ನಿಮಗೆ ದುಡ್ಡು ಅಂತ ಕೂತಿದ್ನಂತ. ಆ ಪ್ರಾಪರ್ಟಿ ನನಗೆ ಕೊಟ್ಬಿಡ್ರಿ, 5 to 10% ನಿಮ್ಗೆ ಕಮಿಷನ್ ಕೊಡ್ತೀನಿ. ಅವನ್ನೆಲ್ಲ ಸುಳ್ಳು ಹೇಳ್ತಾ ಇದ್ದಾನೆ, ನಿಮ್ಗೆ ಮಿಸ್ಗೈಡ್ ಮಾಡ್ತಾ ಇದ್ದಾನೆ. ಅವನದು ಪ್ರಾಬ್ಲಮ್ ಬೇರೆ ಏನೋ ಇರ್ತದೆ, ಎಲ್ಲರಿಗೂ ಸೇಮ್ ಪ್ರಾಬ್ಲಮ್ ಇರಲ್ಲ. ಅವ್ನು ಓನರೇ ಬೇರೆ, ನಿಮ್ಮ ಓನರೇ ಬೇರೆ, ಅರ್ಥ ಆಯ್ತಾ? ಅವನಿಗೆ ಬಂದಿರೋ ಪ್ರಾಬ್ಲಮ್ ನಿಮ್ಗೆ ಬರ್ಬೇಕಂತಿರಲ್ಲ. ಆಮೇಲೆ ಅವ್ನು ಕಳ್ಳ ಇದ್ದಾನ, ಅವನು ಆದಷ್ಟು ಫ್ರೀ ಒಳಗೆ ನಮಗೆ ಮಾಡಿಕೊಡಿರೋ ಲೆಕ್ಕದಾಗ ಅದಾನವ, ಅವೆಲ್ಲ ಆಗದಿರೋ ಕತೆ. ನೀವು ಅವ್ನ ಮಾತು ಕೇಳಿಕೊಂಡು ನೀವು ಹಂಗೆ ಅಷ್ಟು ಅವನು ಆ ಥರ ಹೇಳೋಂಗಿದ್ರೆ ನಮ್ಮ ಹತ್ರ ಬಂದು ತಿಳ್ಕೊಂಡು 5% ನಿಮಗೆ ಕಮಿಷನ್ ಕೊಡ್ತೀನಿ, 3 ಮಾಡಿಕೊಟ್ಟು ಅಂತ ಹೇಳಿದೆ. ಒಪ್ಕೊಂಡಿಲ್ಲ, 10% ಕೊಡ್ತೀನಿ ಮಾಡಿಕೊಡಿ ಅಂತ ಹೇಳಿದಂತೆ. ಹಂಗೆಲ್ಲ ಮಾಡೋಕ್ಕೆ ಬರಲ್ಲ ನಾವು. ಇದು ಆ್ಯಸ್ ಪರ್ ಲೀಗಲ್ ಪ್ರಕಾರ ನಾವು ಹೋಗ್ಬೇಕು. ದಯವಿಟ್ಟು ಹಂಗೆಲ್ಲ ಮಾಡೋಕ್ಕೆ ಬರಲ್ಲ. ನೀವು ಲೀಗಲಲ್ಲಿ ಆಪ್ಷನ್ಗೆ ಹೋಗಿ ಮಾಡಿ ತಗೊಳ್ಳಿ ಅಂತ ಹೇಳಿದೆ. ಇದು ಮ್ಯಾಟ್ರು. ಅವ್ನು ಮಾತು ನೀವು ನಂಬಿ ಇದು ಮಾಡ್ಕೊತೀರೋ ನೀವು ಏನು ಮಾಡೋಕ್ಕಾಗಲ್ಲ. ತಲೆ ಕಟ್ಸ್ಕೊಬೇಡಿ. ನೀವು ಏನಿದ್ರು ಇದು ಬ್ಯಾಂಕ್ ಇಲ್ಲೇ ಇದೆ. ಬ್ಯಾಂಕ್ ಮೇಲೆ ಕೇಸ್ ಹಾಕೋದು, ಯಾರು ಬೇಕಾದ್ರೆ ಏನು ಬೇಕಾದ್ರೂ ಕೇಸ್ ಹಾಕಿ ಏನು ಬೇಕಾದ್ರೆ ಮಾಡ್ಬೋದು. ಇದೆಲ್ಲ ಮಾಡೋಕ್ಕಾಗಲ್ಲ. ಹಂಗಿದ್ರೆ ಅವ್ನು ಯಾಕೆ 3 ಕೇಳ್ತಿದ್ದ ನಮ್ಮ ಹತ್ರ ಬಂದು 5% ಕೊಡ್ತೀನಿ ನಾವು ಮಾಡಿಕೊಡಿ, 10% ಕೊಡ್ತೀನಿ ಮಾಡಿಕೊಡಿ. ಅವ್ನಿಗೆ ತೊಗೋಬಾರ್ದು ಅಂತ ಹೇಳ್ತಾ ಇದ್ದಾನೆ ನಿಮಗೆ. ಅವನು 3 ಪ್ರಾಪರ್ಟಿ ಕಮ್ಮಿ ರೇಟಲ್ಲಿ ಹೊಡ್ಕೋಬೇಕಂತ ಮಾಡ್ತಾ ಇದ್ದಾನೆ. ಅದ್ರ ವ್ಯಾಲ್ಯೂ ಜಾಸ್ತಿ ಇದೆ ಮಾರ್ಕೆಟಲ್ಲಿ. ಇವತ್ತು 1.5 ಕೋಟಿ ರೂಪಾಯಿ ಆಗುತ್ತೆ ಒಂದು 2 BHK, 1 ಕೋಟಿ ಅಷ್ಟು ವ್ಯಾಲ್ಯೂ ಐತೆ. 1
ನಮ್ಮದೇ ಅನ್ಕೋ 1 10 1 ಅನ್ಕೋ ಅಷ್ಟಾಗುತ್ತೆ. ಬಟ್ ಏನಪ್ಪ ಅಂದರೆ ಅವ್ನು ನಾನೇ ಹೊಡ್ಕೋಬೇಕು ಅಂತ ಲೆಕ್ಕ ಇದೆವು.